ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಸರ್, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಒಂದರಿಂದ ಒಂದು ಒಂದೇ ಸಮಯ ಆಲೋಚನೆಗಳು ಬರ್ತಾ ಇರುತ್ತೆ. ಈ ಸಮುದ್ರದಲ್ಲಾದರೂ ಒಂದರ ಹಿಂದೆ ಒಂದು ಅಲೆ ಬರೋದಕ್ಕೆ ಒಂದಿಷ್ಟು ಸಮಯ ತಗೊಳ್ಳುತ್ತೆ. ಆದರೆ ಮನಸ್ಸಿನಲ್ಲಿ ಒಂದಾದ ಮೇಲೊಂದು ಆಲೋಚನೆಗಳು ಅದಕ್ಕಿಂತ ಫಾಸ್ಟಾಗಿ ಬರ್ತಾ ಇರ್ತದೆ. ಹೌದು, ಅದನ್ನೇ ನಾವು ರೇಸಿಂಗ್ ಥಾಟ್ಸ್ ಅಂತ ಕರೆಯೋದು. ಆಲೋಚನೆ ಮಾಡೋದಕ್ಕೆ ಯಾವುದೋ ಒಂದು ನಿರ್ದಿಷ್ಟವಾದ ವಸ್ತು ವಿಷಯ ಇರಲೇಬೇಕು ಅಂತ ಇಲ್ಲ. ಈ ಆಲೋಚನೆಗಳು ತಮ್ಮ ಪಾಡಿಗೆ ತಾವು ಆರಾಮಾಗಿ ಅವುಗಳಿಗೆ ಇಷ್ಟದ ಹಾಗೆ ವಿಷಯಾಂತರ ಆಗ್ತಾ ಇರ್ತದೆ. ಈ ವಿಷಯದಿಂದ ಅದು, ಅದರಿಂದ ಅದು. ಅಷ್ಟೇ ಅಲ್ಲ, ನಾವು ಇಷ್ಟಪಡದೇ ಇದ್ರೂ ರ್ಯಾಂಡಮ್ ಆಗಿ ಯಾವುದೋ ಹಳೆ ನೆನಪುಗಳನ್ನ, ಸಂಗತಿಗಳನ್ನ ಒಂದರಲ್ಲೊಂದು ಅದನ್ನು ಪಿಕ್ ಮಾಡಿಕೊಂಡು ತರ್ತಾನೇ ಇರುತ್ತೆ. ಈ ಆಲೋಚನೆಯ ಸಾಮಗ್ರಿಗಳಿಗೆ ಒಂದಕ್ಕೊಂದು ಸಂಬಂಧ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಅವೆಲ್ಲ ವಿಷಯನೇ ಅಲ್ಲ. ಆದರೆ ಇದರಿಂದಾಗಿ ಆರಾಮವಾಗಿರೋದನ್ನು ಕಳ್ಕೊಳ್ಳೋದು ಅಂತಂದರೆ ಅಂತಹ ಮನಸ್ಸಿನ ವ್ಯಕ್ತಿ, ಆ ರೇಸಿಂಗ್ ಥಾಟ್ಸ್ ಇರೋವಂಥ ವ್ಯಕ್ತಿ ಆರಾಮವಾಗಿರೋದಕ್ಕೆ ಆಗೋಲ್ಲ. ಒಬ್ಬ ವ್ಯಕ್ತಿಗೆ ತನ್ನ ಕೆಲಸದ ಮೇಲೆ ಗಮನ ಇಟ್ಟು ಆ್ಯಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ಇರೋದಕ್ಕಾಗೋದಿಲ್ಲ ಅಂತಂದರೆ, ಅಥವಾ ಸರಿಯಾಗಿ ನಿದ್ರೆಗಳು ಬರ್ತಾ ಇಲ್ಲ ಅಂತಂದರೆ, ಅಥವಾ ಬೇರೆಯವ್ರ ಮಾತುಗಳನ್ನ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ, ಅಥವಾ ನಿರ್ಣಯಗಳನ್ನು ಸರಿಯಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದರೆ, ಅಥವಾ ಕೆಲಸ ಮಾಡೋದ್ರಲ್ಲೇ ಆ್ಯಂಗ್ಸೈಟಿ ಆಗ್ತಾ ಇದೆ, ಅಥವಾ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅಂತಂದರೆ, ಅಥವಾ ಯಾರು ನಿಮಗೆ ನಿಧಾನವಾಗಿ ಅಸ್ಪಷ್ಟವಾಗಿ ಏನಾದ್ರು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದ ತಕ್ಷಣವೇ ಇರಿಟೇಟ್ ಆಗುತ್ತೆ ಅಂತಂದರೆ, ವಿಪರೀತವಾದ ಆಲೋಚನೆಗಳ ಪ್ರವಾಹ ಅಧಿಕವಾಗಿ ಒತ್ತಡ ಉಂಟಾಗ್ತಾ ಇದೆ, ಖಿನ್ನತೆ ಉಂಟಾಗ್ತಾ ಇದೆ ಅಂತ ಅರ್ಥ. ಇದರ ಪರಿಣಾಮಗಳ ಪಟ್ಟಿ ಮಾತ್ರ ಉದ್ದಕ್ಕೆ ಬೆಳೆಯುತ್ತೆ. ಈ ರೇಸಿಂಗ್ ಥಾಟ್ಸ್ಗಳದ್ದು ಪರಿಣಾಮ ವ್ಯಕ್ತಿ ಕೆಲಸ ಮಾಡುವ ಸಾಮರ್ಥ್ಯದಲ್ಲಿ ಮತ್ತು ತನ್ನನ್ನು ತಾನು ಡೆಮಾನ್ಸ್ಟ್ರೇಟ್ ಮಾಡಿಕೊಳ್ಳುವ ವಿಷಯದಲ್ಲಿ, ತನ್ನೊಂದಿಗೆ ತಾನು ಮತ್ತು ಮತ್ತೊಬ್ಬರಿಗೆ ಸಹಕರಿಸುವ ವಿಷಯದಲ್ಲಿ, ಯೋಚನೆ ಮಾಡುವ ವಿಚಾರಗಳಲ್ಲಿ, ವರ್ತನೆಗಳಲ್ಲಿ ಸ್ಪಷ್ಟತೆ ಇರೋದಿಲ್ಲ. ಆಮೇಲೆ ಇನ್ನೂ ತೀವ್ರ ಆಗ್ತು ಅಂತಂದರೆ, ಸಮಸ್ಯೆ ಉತ್ಕರ್ಷ ಮಟ್ಟಕ್ಕೆ ಮುಟ್ಟಿತು ಅಂತಂದರೆ ತನ್ನ ಧ್ವನಿಗಳನ್ನ ತಾನೇ ಕೇಳಿಸ್ಕೊಳ್ತಾ ಇರ್ತಾನೆ. ಅವರ ಮೆದುಳಿನಲ್ಲಿನೇ ಒಂದು ಥರ ಗಲಾಟೆ ಆಗ್ತಿರೋಂಗೆ ಆಗುವಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇರ್ತದೆ. ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಗಲಾಟೆ ನಡೀತಾ ಇರ್ತದೆ ಅವರ ಮೆದುಳಿನಲ್ಲಿನೇ. ಇಂತಹ ಆಲೋಚನೆಗಳ ನಿರಂತರತೆಯನ್ನು, ರೇಸಿಂಗ್ ಥಾಟ್ಸ್ನ ಸರಿಯಾದಂತಹ ಮಾರ್ಗದರ್ಶನದಲ್ಲಿ ಸರಿಪಡಿಸ್ಕೊಳ್ಬೇಕು. ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗುವಂಥ ಕೆಲವು ತಂತ್ರಗಳನ್ನು ತಿಳ್ಕೊಂಡು ತಮಗೆ ತಾವೇ ಸಹಾಯ ಮಾಡಿಕೊಳ್ಬೇಕು, ಸೆಲ್ಫ್ ಹೆಲ್ಪ್ ಮಾಡಿಕೊಳ್ಬೇಕು. ಮನಸ್ಸಿನ ಸಮಸ್ಯಾತ್ಮಕವಾದ ಆಲೋಚನೆಗಳನ್ನು ಅದೇ ಮನಸ್ಸಿನ ಗುಣಾತ್ಮಕ ಆಲೋಚನೆಗಳು ಸರಿಪಡಿಸುತ್ತವೆ. ಇದನ್ನು ಯಾವತ್ತೂ ಕೂಡ ಮರಿಬಾರ್ದು. ಮನಸ್ಸಿನದೇ ಸಮಸ್ಯೆಗಳನ್ನು ಮನಸ್ಸಿನದೇ ಗುಣಗಳು ಸರಿಪಡಿಸ್ತವೆ. ಇಂತಹ ನಿರಂತರ ಆಲೋಚನೆಗಳಿಗೆ ಕಾರಣಗಳು ಬೇಕಾದಷ್ಟಿರ್ತದೆ. ದ್ವಂದ್ವಗೇಡಿತನ ಅಂತಂದರೆ ಬೈಪೋಲಾರ್ ಡಿಸಾರ್ಡರ್, ಆತಂಕಗೇಡಿತನ ಅಂದರೆ ಆ್ಯಂಗ್ಸೈಟಿ, ಖಿನ್ನತೆ, ಡಿಪ್ರೆಷನ್, ಭೀತಿಗೇಡಿತನ ಅಂದರೆ ಪ್ಯಾನಿಕ್ ಡಿಸಾರ್ಡರ್, ಆಮೇಲೆ ದೀರ್ಘಕಾಲದ ತೀವ್ರ ಒತ್ತಡಗಳು ಅಂದರೆ ಕ್ರಾನಿಕ್ ಸ್ಟ್ರೆಸ್, ಆಮೇಲೆ ಅಮಲಿನ ಪದಾರ್ಥಗಳ ವ್ಯಸನ, ಮತ್ತು ಕೆಲವು ಬಗೆಯ ಅನಾರೋಗ್ಯದ ಸ್ಥಿತಿಗಳು, ಅಥವಾ ಮೆದುಳಿಗೆ ತೀವ್ರ ಪೆಟ್ಟು ಬಿದ್ದಿರುವಂಥ ಪ್ರಸಂಗಗಳು, ಗೀಳು ಅಂದರೆ OCD, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಆಮೇಲೆ ಹಳತೊತ್ತಡದ ಬಾಧೆ ಅಂದರೆ ಪೋಸ್ಟ್ ಟ್ರೊಮ್ಯಾಟಿಕ್ ಡಿಸಾರ್ಡರ್, ಚುರುಕುಗೇಡಿತನ ಅಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್, ಅಥವಾ ADHD ಅಂತ. ಇವೆಲ್ಲನೂ ಅದೆಲ್ಲ ಏನೂ ಇಲ್ಲ ಅಂತಂದರೆ ಕೆಲವು ಸಲ ಏನಾಗಿರುತ್ತೆ ಅಂದರೆ ರೂಢಿ, ಹ್ಯಾಬಿಟ್, ಒಂದೇ ಸಮನೆ ಆ ಥರ ಇರೋದೇ ಒಂದು ಹ್ಯಾಬಿಟ್ ಆಗೋಗಿರುತ್ತೆ. ಎಷ್ಟೋ ಸಲ ಆಲೋಚನೆಗಳ ನಿರಂತರತೆಯಿಂದ ತಪ್ಪಿಸಿಕೊಳ್ಳಲಾಗದೆ, ರೇಸಿಂಗ್ ಥಾಟ್ಸಿಂದ ತಪ್ಪಿಸಿಕೊಳ್ಳಕ್ಕಾಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಸಂಗಗಳು ಕೂಡ ಉಂಟು.
ಆ್ಯಕ್ಚುಲಿ ಮನಸ್ಸಿನ ಒಂದು ಗುಣವೇ ಚಲನಶೀಲ ಆಗಿರುವುದು. ಅದನ್ನು ಚಲನಶೀಲವಿಲ್ಲದೇ ಇಟ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಅದನ್ನು ನಾವು ಅದರ ಚಲನಶೀಲತೆಯನ್ನು ಹದಗೊಳಿಸಿಕೊಳ್ಳುವುದು, ಇಂತಹ ತಂತ್ರಗಳನ್ನು ನಾವು ಬಳಸ್ಕೊಂಡು ವಿಶ್ರಾಂತಿ ಆಗೋದು, ಆರ್ಟ್ ಆ್ಯಂಡ್ ಮ್ಯೂಸಿಕ್ನಲ್ಲಿ ತೊಡಗುವುದು, ಇಂತಹ ಹಲವು ಆರ್ಟ್ ಥೆರಪಿಗಳಿವೆ. ಮನುಷ್ಯನ ವಿಷಯದಲ್ಲಿ ನಾವು ಬರೀ ವೈಜ್ಞಾನಿಕ ಮಾತ್ರವಾಗಿ ಅಲ್ಲ, ತಾತ್ವಿಕವಾಗಿ ಕೂಡ, ಫಿಲಾಸಫಿಕಲ್ ಆಗಿ ಕೂಡ ನಾವು ಎಚ್ಚೆತ್ಕೊಳ್ಬೇಕು. ನಾನು ಬಹಳಷ್ಟು ಸಲ ಅದನ್ನು ವಿವರಿಸ್ತಾ ಇರ್ತೀನಿ. ಧೋರಣೆಗಳನ್ನು ಹೊಂದುವುದರ ಬಗ್ಗೆ, ನಿಲುವುಗಳನ್ನು ತಳೆಯೋದ್ರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಇಲ್ಲೇ ಈಗಲೇ ಅಂದರೆ ಹಿಯರ್ ಆ್ಯಂಡ್ ನೌ ಎಂಬ ತಾತ್ವಿಕ ಧೋರಣೆ ಇದೆ. ಇಟ್ಸ್ ಅ ಫಿಲಾಸಫಿಕಲ್ ಆ್ಯಟಿಟ್ಯೂಡ್. ಹಿಂದಿನ ಬಗ್ಗೆನೂ ಅಲ್ಲ ಅಥವಾ ಮುಂದಿನ ಬಗ್ಗೆನೂ ಅಲ್ಲ, ನಾನು ಈಗಿನ ಇಲ್ಲಿನ ವಿಷಯವನ್ನು ಗಮನಿಸ್ತೇನೆ ಅನ್ನುವಂತಹ ಒಂದು ಧೋರಣೆ, ಆ್ಯಟಿಟ್ಯೂಡ್ ಏನು ಮಾಡುತ್ತೆ ಅಂತಂದರೆ ಈ ರೇಸಿಂಗ್ ಥಾಟ್ಸ್ನ ಅಂದರೆ ಆ ಚೈನ್ನ ಬ್ರೇಕ್ ಮಾಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಮನಸ್ಸು ತಕ್ಷಣವೇ ಕೆಲಸ ಮಾಡೋದಕ್ಕೆ ಮುಂದಾಗತ್ತೆ. ಅಂದರೆ ಒಂಥರ ಇಂಪಲ್ಸಿವ್ ಆಗಿ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾದಾಗ ಹಾಲ್ಟ್ ಆ್ಯಂಡ್ ಪ್ರೊಸೀಡ್, ನಿಂತು ಚಲಿಸಿ ಅನ್ನುವಂತಹ ಸೂತ್ರವನ್ನು ಪಾಲಿಸಲು ಪೂರ್ವಭಾವಿಯಾಗಿ ಮುಂಚೆನೇ ನಿಟ್ಟುಸಿರು ಬಿಡೋದು, ನಿಧಾನವಾಗಿ ಉಸಿರಾಟವನ್ನು ತಗೊಳ್ಳೋದು, 5 ಎಣಿಕೆ ಆಗುವವರೆಗೂ ಉಸಿರನ್ನ ಒಳಗಡೆ ಇಟ್ಕೊಳ್ಳೋದು, ನಂತರ 5 ಎಣಿಕೆವರೆಗೂ ನಿಧಾನವಾಗಿ ಉಸಿರನ್ನು ಬಿಡೋದು. ಇದಕ್ಕೆ ಯಾವುದೋ ವಿಶೇಷ ತರಬೇತಿನೂ ಇಲ್ಲದೆ ಎಲ್ಲ ಬೇಕಾದರೂ ಬಸ್ಸಲ್ಲಿ, ಆಫೀಸಲ್ಲಿ, ಎಲ್ಲಿ ಕೂತಿದ್ರು ಎಲ್ಲ ಬೇಕಾದ್ರೂ ಮಾಡ್ಕೊಳ್ಬೋದಲ್ಲ. ಈ ಥರದನ್ನೆಲ್ಲ ನಾವು ಮಾಡ್ಕೊಳ್ತಾ ಇರಬೇಕು. ಅಥವಾ ಯಾವುದಾದ್ರು ಒಂದು ವಿಷಯದಲ್ಲಿ ಗೊಂದಲ ಅಥವಾ ಒತ್ತಡ ಪರಿಸ್ಥಿತಿ ಉಂಟಾಯಿತು ಅಂತ ಇಟ್ಕೊಳ್ಳಿ. ಆಲ್ಟರ್ನೇಟಿವ್ ಆಗಿರುವ ವ್ಯವಸ್ಥೆ ಮತ್ತು ಅವಕಾಶಗಳ ಬಗ್ಗೆ ಯೋಚಿಸೋದು, ಅಥವಾ ಬೇರೆಯವರು ಹೇಳಕ್ಕೆ ಮುಂದಾದಾಗ ಅವ್ರ ಮಾತನ್ನು ನಾನು ಸಂಪೂರ್ಣವಾಗಿ ಕೇಳ್ತೇನೆ, ಅವರು ಫುಲ್ ಸ್ಟಾಪ್ ಹಾಕುವವರೆಗೂ ನಾನು ಕೇಳ್ತೇನೆ ಅಂತ ಇಂಟೆನ್ಷನಲ್ಲಾಗಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ನಾವು ಪ್ರಯತ್ನ ಪಡೋದು. ಇದು ಒಂದು ತನ್ನ ತಾನೇ ಗಮನಿಸ್ಕೊಂಡು ತನ್ನನ್ನು ತಾನೇ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಒಂದು ಟೆಕ್ನಿಕ್ ಇದು. ಇದೊಂದು ತಾಂತ್ರಿಕ ಪ್ರಯತ್ನ. ಇದು ತನಗೆ ತಾನೇ ಆಟೋ ಸಜೆಷನ್ಸ್ಗಳನ್ನ, ಪಾಸಿಟಿವ್ ಆಟೋ ಸಜೆಷನ್ಸ್ಗಳನ್ನ ತೊಗೊಳ್ಳೋದು. ನಾನು ಆರಾಮವಾಗಿರ್ತೇನೆ, ಕೇಳ್ತೇನೆ, ಉದ್ವೇಗಗೊಳ್ಳಲ್ಲ, ಶಾಂತವಾಗಿರ್ತೇನೆ. ಸ್ಲೋ ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ನ ಕೇಳೋದು, ಆಮೇಲೆ ಈ ಸೂಕ್ಷ್ಮವಾಗಿರುವಂತಹ ಚಿತ್ರಗಳನ್ನ ಬಿಡಿಸೋದು, ಥಿಯೇಟರ್ ಆ್ಯಕ್ಟಿವಿಟೀಸು, ಹಾಡೋದು, ಕುಣಿಯೋದು, ಇನ್ಯಾವುದಾದ್ರೂ ಪರ್ಫಾರ್ಮಿಂಗ್ ಆರ್ಟ್ಗಳಲ್ಲಿ ತೊಡಗಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಆರ್ಟ್ ಥೆರಪಿ ಆಗಿರ್ತವೆ. ಇನ್ನು ಗಾರ್ಡನಿಂಗ್ ಮಾಡೋದು ನಮ್ಮ ರೇಸಿಂಗ್ ಥಾಟ್ಸ್ ಥರ ತಕ್ಷಣ ಮಾಡಿದ ತಕ್ಷಣ ಬರೋದಿಲ್ವಲ್ಲ. ಅಡುಗೆ ಮಾಡೋದು, ಆಮೇಲೆ ಒಂದಷ್ಟು ದೂರ ವಾಕಿಂಗ್ ಹೋಗೋದು, ಎಕ್ಸಸೈಸ್ ಮಾಡೋದು, ಮ್ಯೂಸಿಕ್ ಕೇಳೋದು, ಫಿಲ್ಮ್ ನೋಡೋದು, ಇವೆಲ್ಲವೂ ಕೂಡ ಆಲೋಚನೆಗಳ ನಿರಂತರತೆಯನ್ನು ತುಂಡರಿಸುವಂತಹ ತಂತ್ರಗಳೇ ಆಗಿರುತ್ತವೆ. ರೇಸಿಂಗ್ ಥಾಟ್ಸ್ ಈಸ್ ನಾರ್ಮಲ್ ಫಾರ್ ದ ಹ್ಯೂಮನ್ ಮೈಂಡ್. ಆದರೆ ಅದನ್ನು ಗಮನಿಸಿಕೊಂಡು ಅದ್ರ ಜೊತೆ ಹೊಡೆದಾಡಬಾರ್ದು, ಅದನ್ನು ಬದಿಗಿಡಕ್ಕೆ ತಳ್ಳೋದಕ್ಕೆ, ಹುಷ್ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಗಮನಿಸೋದು, ಗುರುತಿಸೋದು, ಬರಲಿಕ್ಕೆ ಬಿಡೋದು, ಎಷ್ಟು ಬರ್ತದೋ ಬರಲಿ ಅಂತ ಬಿಡೋದು, ಬರೋದು ಕಡಿಮೆ ಮಾಡ್ತದೆ. ಅದೊಂಥರ ಹಾಗೆ ಸುಮ್ಮನೆ ಗಮನಿಸ್ತಾ ಹೋಗಿ. ನಮ್ಮ ಉದ್ವೇಗಕ್ಕೆ ನಮ್ಮದೇ ಮನಸ್ಸು ಹೇಗೆ ಕಾರಣವಾಗುತ್ತದೋ, ನಮ್ಮ ಉದ್ವೇಗದ ಮನಸ್ಸಿಗೆ ನಮ್ಮ ಮನಸ್ಸಿನ ಗಮನಹರಿಸುವಿಕೆಯ ಗುಣವೂ ಕೂಡ ಚಿಕಿತ್ಸಕವಾಗಿ ಕೆಲಸ ಮಾಡ್ತದೆ. ನಮಗೆ ನಮ್ಮ ಮನಸ್ಸೇ ಮಿತ್ರ, ನಮಗೆ ನಮ್ಮ ಮನಸ್ಸೇ ಶತ್ರು. ಸೊ ನಮ್ಮ ಮನಸ್ಸನ್ನು ನಾವು ಆಪ್ತವಾಗಿರಿಸಿಕೊಳ್ಳೋಣ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ.
ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.